ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತು ಯಾವುದ್ರ ಬಗ್ಗೆ ಇರುತ್ತೆ ಅಂತ, ಯಾಕಂದರೆ ಎಲ್ಲ ಕಡೆಯೂ ಗೊರಿಲ್ಲ ಅಂತಲೇ ನ್ಯೂಸ್ ಇದೆ. ಸೊ ನಾನು ಲಾಸ್ಟ್ ವ್ಲಾಗ್ ಮಾಡಿದೆ ಅಲ್ವಾ, ಅದರಲ್ಲಿ ನಾನು ಕಂಪ್ಲೀಟ್ ರೈಡ್ ರಿವ್ಯೂನ ನಿಮಗೆ ಹೇಳೋಕ್ಕಾಗಿಲ್ಲ, ಬಿಕಾಸ್ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನೊಂದು ಮೈ ರೈಡ್ ರಿವ್ಯೂನ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಅದ್ರ ಮೊದಲು ನಾನು ಫಸ್ಟ್ಲಿ ಐ ನೋ ಲಾಟ್ ಆಫ್ ವೀಡಿಯೋಸ್ ನಿಮಗೆ ರೈಡ್ ರಿವ್ಯೂಸ್ ಆಲ್ರೆಡಿ ಬರ್ತಾ ಇದೆ. ಸೊ ಎಸ್, ನಂದು ಒಂದು ಅಡಿಷ್ನಲ್ ಒಂದು ರೈಡ್ ರಿವ್ಯೂ ಅಂತಲೇ ಅಂದ್ಕೊಳ್ಳಿ, ನನ್ನ ಒಪಿನಿಯನ್ನು ಇಲ್ಲಿ. ಬಟ್ ದ ಥಿಂಗ್ ಇಲ್ಲಿ ಎಲ್ಲ ರೈಡ್ ರಿವ್ಯೂಯಲ್ಲಿ ನೀವು ಎಲ್ಲ ಹಿಂಟ್ಸ್ ತೊಗೊಳ್ಳಿ, ಗಾಡಿ ಬಗ್ಗೆ ಏನೇನು ಒಂದು ಹಿಂಟ್ಸ್ ಇದೆ. ಗಾಡಿ ಆಲ್ರೆಡಿ ಮೆನ್ಷನ್ ಮಾಡಿದ್ದು ಯೂಶುವಲ್ ಡ್ರಿಲ್. ಸೊ ಯೂಶುವಲ್ ಡ್ರಿಲ್ ಪ್ರಕಾರ ನಿಮಗೆ ಸಣ್ಣ ಪುಟ್ಟ ಹಿಂಟ್ಸ್ ಬರುತ್ತೆ, ಬಟ್ ಎಲ್ಲದನ್ನು ನೀವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ತುಂಬ ಜನ ಇದರಲ್ಲಿ ವೈಬ್ರೇಷನ್ ಮತ್ತು ಮೈಲೇಜ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಜಸ್ಟ್ ಒಂದು ಟೆಸ್ಟ್ ಮಾಡಿಬಿಟ್ಟು, ಮೈಲೇಜ್ ಟೆಸ್ಟ್ ಮಾಡಿಬಿಟ್ಟು ಯು ಕೆನಾಟ್ ಡಿಟರ್ಮಿನ್. ಓವರ್ ದ ಪೀರಿಯಡ್ ಕನ್ಸಿಸ್ಟೆಂಟಾಗಿ ಅದನ್ನು ಚೆಕ್ ಮಾಡಿಬಿಟ್ಟು ಒಪಿನಿಯನ್ ಕೊಡಬೇಕಾಗತ್ತೆ. ಸೊ ಯು ನೀಡ್ ಟು ವೇಟ್ ಫಾರ್ ದ ಓನರ್ಶಿಪ್ ರಿವ್ಯೂ. ಅವರು ಓನರ್ಸ್ ಏನು ರಿಪೋರ್ಟ್ ಮಾಡ್ತಾರೆ, ಬೇಸ್ಡ್ ಆನ್ ದಟ್ ಓನ್ಲಿ ನೀವು ಕನ್ಕ್ಲೂಡ್ ಮಾಡ್ಬೋದು ದಟ್ ದಿಸ್ ಮೈಟ್ ಬಿ ದ ಮೈಲೇಜ್ ಅಂತ. ಸೊ ಅಲ್ಲಿ ತನಕ ನೀವು ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಸೇಮ್ ಥಿಂಗ್ ವಿತ್ ವೈಬ್ರೇಷನ್, ಬಿಕಾಸ್ ಇನಿಷಿಯಲಿ ಅದು ಫಸ್ಟ್ ಸರ್ವಿಸ್ ಮೊದಲು ಒಂಥರ ಇರುತ್ತೆ, ಫಸ್ಟ್ ಸರ್ವಿಸ್ ಆದಮೇಲೆ ಒಂಥರ ವೈಬ್ರೇಷನ್ ಇರುತ್ತೆ. ಸೊ ಯು ಕೆನಾಟ್ ಕನ್ಕ್ಲೂಡ್ ರಿಗಾರ್ಡಿಂಗ್ ದಟ್. So you have to wait for that. Also, if you are planning to buy this bike after seeing so many reviews, ನನ್ನ ರಿವ್ಯೂ ನೋಡ್ಬಿಟ್ಟು, then I would say ಬೆಟರ್, ನನ್ನ ಸಜೆಷನ್ ಅಷ್ಟೇ, ನಿಮ್ಗೆ ಇಷ್ಟ ಇದ್ದರೆ ಬೇಗನೆ ಬುಕ್ ಮಾಡಿ. ಬಟ್ ನನ್ನ ಸಜೆಷನ್ ಇರೋದು ಅಟ್ಲೀಸ್ಟ್ 2 months ವೆಯ್ಟ್ ಮಾಡಿ. ಸ್ವಲ್ಪ ನಿಮಗೆ ಯೂಸರ್ಸ್ದು, ಓನರ್ಸ್ದು ನಿಮಗೆ ರಿವ್ಯೂಸ್ ಬರುತ್ತೆ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಬೇಸಿಕಲಿ ಏನು ಇಶ್ಯೂಸ್ ಇದೆ, ಏನಿದೆ ಅಂತೆಲ್ಲ. ಸೊ ದಟ್ ವಿಲ್ ಹೆಲ್ಪ್ ಯು ಔಟ್. ಮೇ ಬಿ ನೀವು ಬೈ ಮಾಡಬೇಕಾದ್ರೆ, ಆರ್ ನಿಮಗೆ ಲೈಕ್ ಮೇ ಬಿ ದೇರ್ ಮೈಟ್ ಬಿ ಸಮ್ ಡೀಲ್ ಬ್ರೇಕರ್ಸ್ ರಿಗಾರ್ಡಿಂಗ್ ದಟ್. ನಾನು ಎಕ್ಸ್ಪ್ಲೈನ್ ಮಾಡಿದೆ ನೋಡಿ, ಮೈಲೇಜ್, ವೈಬ್ರೇಷನ್. ಸೊ ಆ ಡೀಲ್ ಬ್ರೇಕರ್ ಆದರೆ ಯು ಕ್ಯಾನ್ ಅವಾಯ್ಡ್ buying that. So for that I will ಇರೋದು ನನ್ನ ಸಜೆಷನ್ ಅಷ್ಟೇ. ಅದರ್ವೈಸ್ ಯು ಕ್ಯಾನ್ ಜಸ್ಟ್ ಗೋ ಹೆಡ್ ಆ್ಯಂಡ್ ಬುಕ್. ಸೊ ದಟ್ ಈಸ್ ಮೈ ಸಜೆಷನ್ ಅಷ್ಟೇ. ಸೊ ಎನಿವೆ, ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಸೊ ಫಸ್ಟ್ಲಿ ಆ್ಯಸ್ ಅ ಹಂಟರ್ ಓನರು ನನ್ನದು ಏನು ಇಂಪ್ರೆಷನ್ ಅಂದರೆ, ಇಟ್ ಜಸ್ಟ್ ಫೆಲ್ಟ್ ಲೈಕ್ ನೀವು ಪೋಕಿಮಾನ್ ನೋಡಿದರೆ, ನಿಮಗೆ ಪೋಕಿಮಾನಲ್ಲಿ ಪೋಕಿಮಾನ್ಸ್ ಎವಾಲ್ವ್ ಆಗುತ್ತಲ್ವ. ಸೊ ಎಕ್ಸಾಂಪಲ್ ಕೊಡೋದಾದ್ರೆ ಚಾರ್ಮ್ಯಾಂಡರ್ ಬಂದು ಒಂದು ಚಾರ್ ಹಜಾರ್ಡ್ ಆಗಿಬಿಡುತ್ತಲ್ವ, ಆ ಥರ ನಂಗೆ ಫೀಲ್ ಕೊಡ್ತು. ಆ್ಯಸ್ ಅ ಹಂಟರೇ ಇದು ಈ ಗಾಡಿ, ಇಟ್ ಫೆಲ್ಟ್ ಲೈಕ್ ಅ ಹಂಟರ್, ಬಟ್ ಇಟ್ ಫೆಲ್ಟ್ ಲೈಕ್ ಅನ್ ಎವಾಲ್ವ್ಡ್ ಹಂಟರ್, ಒಂಥರ ಮೆಚ್ಯೂರ್ಡ್ ಹಂಟರ್ ಅಂತ ಆ ಥರ ಫೀಲ್ ಆಯಿತು. ಆ್ಯಂಡ್ ಆಲ್ಸೋ ವೆರಿ ಪವರ್ಫುಲ್ ಹಂಟರ್ ಅಂತ ನನಗೆ ಅನಿಸ್ತು. ಸೊ ಇಟ್ ಫೆಲ್ಟ್ ವೆರಿ ಸಿಮಿಲರ್ ಟು ಹಂಟರ್, ಬಟ್ ಇಟ್ ವಾಸ್, ನಾನು ಏನೇನು ಆಸ್ಪೆಕ್ಟ್ಸಲ್ಲಿ ನನಗೆ ಹಂಟರಲ್ಲಿ ಏನೋ ನೆಗೆಟಿವ್ಸ್ ಇತ್ತು ಅಂತ ಅನಿಸ್ತು, ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ದಂಗೆ ಅನಿಸ್ತು. ಸೊ ಇಟ್ ವಾಸ್ ಅ ವೆರಿ ಇಂಪ್ರೂವ್ಡ್ ಹಂಟರ್ ಐ ಕುಡ್ ಸೇ. ಸೊ ಎನಿಬಡಿ ಹೂ ಇಸ್ ಓನಿಂಗ್ ಅ ಹಂಟರ್ ಆ್ಯಂಡ್ ವಾಂಟ್ಸ್ ಟು ಲೈಕ್ ಅಪ್ಗ್ರೇಡ್ ದೇರ್ ವೆಹಿಕಲ್ ಟು ಗೊರಿಲ್ಲಾ. ಸೊ ಹೆಸರು ಚೇಂಜ್ ಆಗಿದೆ, ಒಪ್ಕೋತೀನಿ ಗೊರಿಲ್ಲಾ ಅಂತ, ಬಟ್ ದೇ ಕ್ಯಾನ್ ಅಪ್ಗ್ರೇಡ್ ನನ್ನ ಒಪಿನಿಯನ್ಲಿ. ಇಟ್ ಈಸ್ ಅ ವೆರಿ ಗುಡ್ ಲೈಕ್ ಅಪ್ಗ್ರೇಡ್ ಫಾರ್ ಅ ಹಂಟರ್ ಓನರ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಆಬ್ವಿಯಸ್ಲಿ ಬರೋಣ, ದಟ್ ವಾಟ್ ಈಸ್ ದ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ದಿಸ್ ವೆಹಿಕಲ್. ಆ್ಯಂಡ್ ನೀವು ಎಲ್ಲ ರಿವ್ಯೂಸ್ ನೋಡೋದು, ದೆರ್ ಈಸ್ ಒನ್ ಕಾಮನ್ ಥಿಂಗ್ ನೀವು ನೋಟಿಸ್ ಮಾಡ್ಬೋದು, ದ್ಯಾಟ್ ಈಸ್ ದ ಪ್ರೈಸಸ್. ನೀವು ಕೇಳ್ಬೋದು ರಿಗಾರ್ಡಿಂಗ್ ದ ಪವರ್ ಡೆಲಿವರಿ ಆಫ್ ದ ವೆಹಿಕಲ್, ಆ್ಯಂಡ್ ಐ ಕ್ಯಾನ್ ಡೆಫಿನೆಟ್ಲಿ ಅದನ್ನು ಅಪ್ರೂವ್ ಮಾಡ್ಬೋದು, ಬಿಕಾಸ್ ಇದರ ಪವರ್ ಡೆಲಿವರಿ ಈಸ್ ರಿಯಲಿ ಎಕ್ಸೈಟಿಂಗು. ನಿಮಗೆ ಒಂದು ಸ್ವಲ್ಪನೂ ಬೋರ್ ಮಾಡಲ್ಲ, ಬಿಕಾಸ್ ಆಫ್ ದ ಪವರ್ ಡೆಲಿವರಿ. ಯು ವಿಲ್ ಲವ್ ದಿಸ್ ವೆಹಿಕಲ್ ಬಿಕಾಸ್ ಆಫ್ ದಟ್. ಸೊ ನಾನು ಪವರ್ ಡೆಲಿವರಿ ನಿಮಗೆ ಕಂಪ್ಯಾರಿಸನ್ ಕೊಡೋದಾದರೆ, ನಾನು 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೀನಿ ಇಲ್ಲಿ. ಜಸ್ಟ್ ಒಂದು ಕ್ಯಾಟಗರಿ ಅಗ್ರೆಸಿವ್ ಕ್ಯಾಟಗರಿ, ಇನ್ನೊಂದು ಕ್ಯಾಟಗರಿ ಬಂದ್ಬಿಟ್ಟು ನಿಮಗೆ ಪ್ರೋಗ್ರೆಸಿವ್, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಫನ್ ಕ್ಯಾಟಗರಿ. ಇಲ್ಲಿ ಪವರ್ ಡೆಲಿವರಿ ಅಂದರೆ ಲೆಟ್ಸ್ ಫಸ್ಟ್ ಥಿಂಗ್ ನೀವು ನೋಟಿಸ್ ಮಾಡಬೇಕು, ಇಟ್ ಈಸ್ ನಾಟ್ ಎಷ್ಟು ಪವರ್ ಇದೆ ಅಂತ ಮ್ಯಾಟ್ರ್ ಆಗಲ್ಲ, ನಿಮಗೆ ಯಾವ ಪಾಯಿಂಟಲ್ಲಿ ಯಾವ ಥರ ನಿಮಗೆ ಎಷ್ಟು ಪವರ್ ಡೆಲಿವರ್ ಆಗುತ್ತೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಪವರ್ ನಿಮಗೆ 40 bhp 20 bhp ಅದು ಮ್ಯಾಟ್ರ್ ಆಗಲ್ಲ, ನಿಮಗೆ ಎಷ್ಟು RPM ಅಲ್ಲಿ ನಿಮಗೆ ಎಷ್ಟು ಪವರ್ ಬರ್ತಾ ಇದೆ, ನಿಮ್ಗೆ ಅದು ಇಂಪಾರ್ಟೆಂಟು. ಅದನ್ನು ಕನ್ಸಿಡರ್ ಮಾಡಿದ್ರೆ ದ ಫಸ್ಟ್ ಪಾಯಿಂಟ್ ಹೇಳಿದ್ರೆ ನೋಡಿ, ಅಗ್ರೆಸಿವ್ ಪವರ್ ಡೆಲಿವರಿಯಲ್ಲಿ ನಿಮಗೆ ಸಮ್ ಲೋಸ್ ಇರ್ಬೋದು, ನಿಮ್ಮ ಪವರೇ ಸಿಗದೆ ಇರ್ಬೋದು, ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ತುಂಬ ಜಾಸ್ತಿನೇ ಪವರ್ ಬಂದುಬಿಡುತ್ತೆ. ಸಮ್ಟೈಮ್ಸ್ ಇಟ್ ಮೈಟ್ ಬಿ ಇಂಟಿಮಿಡೇಟಿಂಗ್ ಆಲ್ಸೋ, ಸ್ವಲ್ಪ ನಿಮಗೆ ಭಯನ ಹುಟ್ಟಿಸ್ಬೋದು, ಬಟ್ ಇಟ್ ವಿಲ್ ಬಿ ಎಕ್ಸೈಟಿಂಗ್ ಆಸ್ ವೆಲ್. ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ KTM ಅವ್ರದ್ದು ಟ್ಯೂಬ್ 390 ನೋಡಿದ್ರೆ ಅದರಲ್ಲಿ ನಿಮಗೆ ಆ ಎಕ್ಸೈಟಿಂಗ್ ಪವರ್ ಸಿಗುತ್ತೆ. ಇಟ್ಸ್ ನಾಟ್ ಅಬೌಟ್ 45 bhp ಇದೆ ಅಂತ ಅಲ್ಲ, ಬಟ್ ನಿಮಗೆ ವೆನ್ ಎವರ್ ಯು ರಿಂಗ್ ದ ಥ್ರಾಟಲ್, ನಿಮಗೆ ಯು ಡೋಂಟ್ ನೋ ವೆನ್ ದ ಪವರ್ ವಿಲ್ ಬಿ, ಎಷ್ಟು ಪವರ್ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ಅ ಥ್ರಾಟಲ್ ರೆಸ್ಪಾನ್ಸು. ಸೊ ಒಂದು ಮೆಚ್ಯೂರ್ ರೈಡರ್ಗೆ ಅದು, ಆರ್ ಲೈಕ್ ಸಂಬಡಿ ಹೂ ಇಸ್ ಡೇರಿಂಗ್ ಏನಫ್, ಅವ್ರಿಗೆ ಇಷ್ಟ ಆಗ್ಬೋದು, ಬಟ್ ಎಲ್ಲರಿಗೂ ಅದು ಸೂಟೇಬಲ್ ಆಗಲ್ಲ. ಸೊ ಐ ಥಿಂಕ್ ಇಟ್ ಸೂಟ್ಸ್ ಅ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್. ಇನ್ನೊಂದು ಬಂದ್ಬಿಟ್ಟು ಪ್ರೋಗ್ರೆಸಿವ್ ಪವರ್ ಡೆಲಿವರಿ. ಸೊ ಈ ಪ್ರೋಗ್ರೆಸಿವ್ ಪವರ್ ಡೆಲಿವರಿ ನಿಮಗೆ ಲೀನಿಯರ್ ಆಗಿ ಪವರ್ ಡೆಲಿವರ್ ಆಗುತ್ತೆ ಒಂದು ಸ್ಮಾಲ್ ಪ್ಯಾಕೆಟ್ಸಲ್ಲಿ. ಸೊ ನೀವು ಎಷ್ಟು ಥ್ರಾಟಲ್ ಕೊಡ್ತಾ ಇದ್ದೀರಾ ಮೇಲೆ ಅದು ಎಕ್ಸಾಕ್ಟ್ಲಿ ನಿಮಗೆ ಪವರ್ ಡೆಲಿವರ್ ಆಗುತ್ತೆ. ಎಕ್ಸಾಂಪಲ್ ನಿಮ್ಮದು ಸ್ಪೀಡ್ 400, ಅದರಲ್ಲಿ ನೀವು ನೋಡ್ಬೋದು ದಟ್ ಇಟ್ಸ್ ನಾಟ್ ಲೈಕ್ 40 bhp ಇದೆ, ಆಬ್ವಿಯಸ್ಲಿ ಅದರಲ್ಲೂ ನಿಮಗೆ KTM ಅಲ್ಲೂ 40 bhp ಇದೆ, ಬಟ್ ಇದರಲ್ಲಿ ಹೆಂಗೆ ಅಂತ ಪವರ್ ನಿಮಗೆ ಒಂಥರ ಲೀನಿಯರ್ ಆಗುತ್ತೆ, ಎಲ್ಲೂ ನಿಮಗೆ ಸಡನ್ನಾಗಿ ತುಂಬ ಪವರ್ ಬಂದ್ಬಿಡ್ತು ಅಂತ ಅನ್ಸಲ್ಲ, ಬಟ್ ಪವರ್ ಜಾಸ್ತಿನೇ ಇದೆ. ನೀವು ಫುಲ್ ನೀವು ಥ್ರಾಟಲ್ ರಿಂಗ್ ಮಾಡಿದಾಗ ನಿಮಗೆ ಅದು ಏನು ಪವರ್ ಇದೆ ಅದು ಸಿಗುತ್ತೆ, ಬಟ್ ಇಟ್ ಡಸಂಟ್ ಗಿವ್ ಯು ಸಡನ್ಲಿ. ಬಟ್ ನಿಮಗೆ ಗೊರಿಲ್ಲಾ 450ಯಲ್ಲಿ
It is neither aggressive nor it is basically progressive. It is in between. That is the best part of Guerrilla 450. ಸೊ ಅಲ್ಲೂ ಇಲ್ಲ ಬಟ್ ನಿಮಗೆ ಆ ಫನ್ ಎಲಿಮೆಂಟ್ಸ್ ಕೊಡುತ್ತೆ. ಸೊ ಆ ಫನ್ ಕ್ಯಾಟಗರಿ ಬಂದು ಇಟ್ಸ್ ಇನ್ ಬಿಟ್ವೀನ್ ದ ಅಗ್ರೆಸಿವ್ ಆ್ಯಂಡ್ ಪ್ರೋಗ್ರೆಸಿವ್ ಡೆಲಿವರಿ. ಸೊ ನಿಮಗೆ 3000 to 4000 RPM ಅಲ್ಲಿ ನಿಮಗೆ ಆ ಸಡನ್ ರಶ್ ಆಫ್ ಪವರ್ ಸಿಗುತ್ತೆ. ಬಟ್ ಇಟ್ ಈಸ್ ನಾಟ್ ವೆರಿ ಇಂಟಿಮಿಡೇಟಿಂಗ್, ಭಯ ಹುಟ್ಟಿಸಲ್ಲ, ಬಟ್ ಥ್ರಿಲ್ ರಶ್ ಕೊಡುತ್ತೆ. ಬಟ್ ನಿಮ್ಗೆ ಎಂಜಾಯಬಲ್ ಇರುತ್ತೆ. ಇಟ್ ಈಸ್ ಮ್ಯಾನೇಜಬಲ್ ಎಸ್ ವೆಲ್. ಸೊ ಮ್ಯಾನೇಜಬಲ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಎಂಟರ್ಟೈನಿಂಗ್, ನಿಮಗೆ ಥ್ರಿಲ್ಲಿಂಗು, ಎಂಜಾಯಬಲ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಕೈಂಡ್ ಆಫ್ ಫನ್ ಪವರ್ ಡೆಲಿವರಿ ಇದೆ. ದಟ್ ಈಸ್ ಒನ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೀವು ನೋಡೋದಾದರೆ ವೇರ್ ಇಟ್ ಸ್ಟ್ಯಾಂಡ್ಸ್ ಔಟ್, ರೀಡಿಫೈನ್ ಮಾಡುತ್ತೆ ಬೇಸಿಕಲಿ ರೆಟ್ರೋ ರೋಡ್ಸ್ಟರ್ನ. ರೆಟ್ರೋ ರೋಡ್ಸ್ಟರ್ ನಾನು ನೋಟಿಸ್ ಮಾಡ್ತಾ ಇರೋದು ಇನ್ ಜನರಲ್ಲು, ನಾನು ಬೇಸಿಕಲಿ ಮಾಸ್ ಮಾರ್ಕೆಟ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಮಾಸ್ ಮಾರ್ಕೆಟ್ ಸೆಗ್ಮೆಂಟಲ್ಲಿ ಮೋಸ್ಟ್ ಆಫ್ ದ ರೆಟ್ರೋ ರೋಡ್ಸ್ಟರ್ ಹೆಂಗೆ ಮಾಡ್ತಾರೆ ಅಂದರೆ, ಆಬ್ವಿಯಸ್ಲಿ ಇವಾಗ ಇಂಜಿನ್ ಶೇರಿಂಗ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇಂಜಿನ್ ಶೇರಿಂಗ್ ಆಗಬೇಕಾದ್ರೆ ದ ಮೇನ್ ಥಿಂಗ್ ಏನಂದರೆ, ದ ಟಿಪಿಕಲ್ ಸೆಟಪ್ ಏನಂದರೆ ನಿಮಗೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರುತ್ತೆ, ರೆಟ್ರೋ ಸ್ಟೈಲ್ ಇರುತ್ತೆ, ನಿಮಗೆ ಹ್ಯಾಂಡಲ್ ಬಾರ್ ಪೊಸಿಷನ್ ಸ್ವಲ್ಪ ಲೋ ಇರುತ್ತೆ, ಆ್ಯಂಡ್ ಫುಟ್ ಪೇಕ್ ಪೊಸಿಷನ್ ಸ್ವಲ್ಪ ರೇರ್ ಸೆಟ್ ಇರುತ್ತೆ. ಸೊ ಅದರಿಂದ ಬಿಕಾಸ್ ಆಫ್ ದ ರೈಡಿಂಗ್ ಪೊಸಿಷನಲ್ಲಿ ನಿಮಗೆ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ ರಿಗಾರ್ಡಿಂಗ್ ದಟ್ ರೆಟ್ರೋ ರೋಡ್ಸ್ಟರ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಪವರ್ ಡೆಲಿವರಿ ಆರ್ ಇಂಜಿನ್ ಮ್ಯಾಪಿಂಗಲ್ಲಿ ಅಷ್ಟೊಂದು ವರ್ಕ್ ಮಾಡಲ್ಲ. ನಾನು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹಂಟರ್ ಮತ್ತು ಮೀಟರ್ 350 ಕಂಪೇರ್ ಮಾಡಿದ್ರೆ ತುಂಬ ಏನೂ ಡಿಫರೆನ್ಸ್ ಕಾಣಲ್ಲ. ಎಸ್, ನಿಮಗೆ ಆಬ್ವಿಯಸ್ಲಿ ಹಂಟರಲ್ಲಿ ಸ್ವಲ್ಪ ಪವರ್ ಡೆಲಿವರ್ ಸ್ವಲ್ಪ ಜಾಸ್ತಿ ಆದಂಗೆ ಅನಿಸುತ್ತೆ, ಬಟ್ ಇಟ್ ಈಸ್ ನಾಟ್ ವೆರಿ ಸಿಗ್ನಿಫಿಕೆಂಟು. ಇಲ್ಲಿ ನಿಮಗೆ ಐ ಥಿಂಕ್ ನೀವು ಎಕ್ಸಾಂಪಲ್ ತೊಗೊಂಡ್ರೆ ಹಿಮಾಲಯನಲ್ಲಿ ಯಾವ ಥರ ಪವರ್ ಡೆಲಿವರಿ ಕೊಡ್ತಾ ಇದೆ ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾವ ಥರ ಪವರ್ ಡೆಲಿವರಿ ಕೊಡ್ತಾ ಇದೆ ಅಂತ ನೀವು ನೋಟಿಸ್ ಮಾಡಿದೆ. ಈವನ್ ದೋ ಇಟ್ ಈಸ್ ದ ಸೇಮ್ ಇಂಜಿನ್, ಇಟ್ ಫೀಲ್ಸ್ ವೆರಿ ಡಿಫ್ರೆಂಟ್. ಸೊ ಅದನ್ನ ದೇ ಹ್ಯಾವ್ ಫೋಕಸ್ಡ್ ಆನ್ ವಾಟ್ ದಿಸ್ ಮೆಷಿನ್ ಇಸ್ ಅಬೌಟ್. ಸೊ ಇದು ಒಂದು ರೆಟ್ರೋ ರೋಸ್ಟರ್ ಅಂತ ಫೋಕಸ್ ಮಾಡಿ ಇದಕ್ಕೆ ತಕ್ಕಂಗೆ ಪವರ್ ಡೆಲಿವರಿ ಕೊಟ್ಟಿರೋದ್ರಿಂದ ಅದೊಂಥರ ಆ ರೆಟ್ರೋ ರೋಸ್ಟರ್ದು ಆ ನೇಮ್ಗೆ ಚಾಮ್ ಕೊಡ್ತಾ ಇದೆ. ಸೊ ದಟ್ ಈಸ್ ದ ಫಸ್ಟ್ ಟೈಮ್ ನಾನು ನೋಟಿಸ್ ಮಾಡಿರೋದು ಆ ಮ್ಯಾನುಫ್ಯಾಕ್ಚರ್ ಹ್ಯಾಸ್ ವರ್ಕ್ಡ್ ಆನ್ ಬೇಸಿಕಲಿ ಮೇಕಿಂಗ್ ದ ರೆಟ್ರೋ ರೋಡ್ಸ್ಟರ್ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ನೀವು ಈ ವೆಹಿಕಲಲ್ಲಿ ನೋಟಿಸ್ ಮಾಡ್ಬೋದು. ಬೇರೆ ವೆಹಿಕಲಲ್ಲಿ ಇಟ್ ಈಸ್ ಆಲ್ಮೋಸ್ಟ್ ಅದೇ ಸೇಮ್ ಥಿಂಗ್ ಅಂತ ಅನಿಸುತ್ತೆ, ಏನು ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಲ್ಲ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ನಾನು ನೋಟಿಸ್ ಮಾಡಿರೋದು. ನೆಕ್ಸ್ಟ್ ನಾವು ಹ್ಯಾಂಡ್ಲಿಂಗ್ ಆ್ಯಂಡ್ ದ ಕಂಫರ್ಟ್ ಪಾರ್ಟಿಗೆ ಬರೋಣ. ಸೊ ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟಿಗೆ ಬರೋದಾದರೆ ನಾನು ಇದು ರೈಡಿಂಗ್ ಪೊಸಿಷನು, ಟ್ರಯಾಂಗಲು, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಅದರ್ ಆಸ್ಪೆಕ್ಟ್ ವಿಚ್ ವಿಲ್ ಎಫೆಕ್ಟ್ ದ ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟ್ ಬಗ್ಗೆ ಮಾತಾಡೋಣ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇದರದ್ದು ಹ್ಯಾಂಡಲ್ ಬಾರ್ ಬಂದು ಸ್ಲೈಟ್ಲಿ ರೇಸ್ಡ್ ಆಗಿದೆ ಆ್ಯಂಡ್ ಸ್ಲೈಟ್ಲಿ ವೈಡ್ ಆಗಿದೆ. ಹಾಗೂ ಇದರದ್ದು ಸೀಟ್ ನಿಮ್ಗೆ ಗೊತ್ತು ದಟ್ ಸೀಟ್ ಹೈಟ್ ಸ್ವಲ್ಪ ಲೋ ಇದೆ. ಬೇಸಿಕಲಿ ಇಟ್ ಈಸ್ 780 mm ಸೀಟ್ ಹೈಟ್ ಇದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ನೋಡಿದ್ರೆ ಫುಟ್ ಪೇಕ್ ಪೊಸಿಷನ್ ಇದ್ರದ್ದು ರೇರ್ ಸೆಟ್ ಇದೆ. ವೀಲ್ ಬಂದ್ಬಿಟ್ಟು ಫಸ್ಟ್ಲಿ ವೀಲ್ ಬೇಸ್ ಇಫ್ ಯು ಸಿ ಇನ್ ದಿಸ್ ಬೈಕು, ಇಫ್ ಯು ಕನ್ಸಿಡರ್ ಮೋಸ್ಟ್ ಆಫ್ ದ ರೆಟ್ರೋ ರೋಸ್ಟರು ವೀಲ್ ಬೇಸ್ ಜನರಲಿ ಅಷ್ಟೊಂದು ಲಾಂಗ್ ಇರಲ್ಲ, ಲೈಕ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗೇ ಇರುತ್ತೆ. ನೀವು ಸ್ಪೀಡ್ 400 ಮ್ಯಾವರಿಕ್ ನೋಡಿದ್ರೆ ಇದರಲ್ಲಿ ಸ್ಲೈಟ್ಲಿ ಲಾಂಗ್ ಇದೆ, ತುಂಬ ಲಾಂಗ್ ಇಲ್ಲ. ಇಟ್ಸ್ ನಾಟ್ ಲಾಂಗ್ ಲೈಕ್ ADV ಬೈಕ್, ಬಟ್ ಸ್ಲೈಟ್ಲಿ ಲಾಂಗ್ ಇದೆ. ಆ್ಯಂಡ್ ವೀಲ್ ಸೈಜ್ ಆಬ್ವಿಯಸ್ಲಿ ಸೆಗ್ಮೆಂಟಲ್ಲಿ ಬೆಸ್ಟ್ ಇದೆ. ಮುಂದ್ಗಡೆ 120 mm ಆ್ಯಂಡ್ ಹಿಂದ್ಗಡೆ 160 mm 17 inches. ಸೊ ದ್ಯಾಟ್ ಈಸ್ ಸಮಥಿಂಗ್ ಯೂನಿಕ್ ಟು ದ ಸೆಗ್ಮೆಂಟ್, ದಿ ಮಾಸ್ ಮಾರ್ಕೆಟ್ ಸೆಗ್ಮೆಂಟಲ್ಲಿ. ಆ್ಯಂಡ್ ಆಲ್ಸೋ ಇದ್ದು ವೀಲ್ ಟೈಪ್ ಇದೆ ಅಲ್ವಾ, ಇದು ಬಂದ್ಬಿಟ್ಟು ಇಟ್ ಈಸ್ ನಾಟ್, ತುಂಬ ಜನ ಆಫ್ ರೋಡಿಂಗ್ ಮಾಡ್ಬೋದು, ಆಫ್ ರೋಡಿಂಗ್ ಏನೂ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಮೆಂಟ್ ಫಾರ್ ರಫ್ ರೋಡ್ಸ್. ಆ್ಯಕ್ಚುಲಿ ರಫ್ ರೋಡ್ಸ್ಗೆ ವೆರಿ ಸೂಟೇಬಲ್ ಟೈರು. ನಿಮಗೆ ತುಂಬ ಫ್ಲಾಟ್ ರೋಡ್ಸ್ ಇರುತ್ತಲ್ಲ, ಲೈಕ್ ಹೈವೇ ರೋಡ್ಸು ಆರ್ ಎಕ್ಸ್ಪ್ರೆಸ್ ವೇಲಿ, ಅಲ್ಲಿ ನಿಮಗೆ ಯು ಮೈಟ್ ರಿಕ್ವೈರ್ ಅನದರ್ ಸೆಟ್ ಆಫ್ ರಬ್ಬರು, ಬಟ್ ಫಾರ್ ಎವ್ರಿ ಅದರ್ ರೋಡ್ಸು ಇಟ್ ವಿಲ್ ಬಿ ವೆರಿ ಗುಡ್ ಅಂತಲೇ ಹೇಳ್ತೀನಿ. ಸೊ ದಟ್ ಈಸ್ ದ ಕೈಂಡ್ ಆಫ್ ಸೆಟಪ್ ಇವರು ಮಾಡಿದ್ದಾರೆ. ಸೊ ಈ ಸೆಟಪ್ನಿಂದ ಹ್ಯಾಂಡ್ಲಿಂಗ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಕೇಳಿದ್ರೆ, ಹ್ಯಾಂಡ್ಲಿಂಗಲ್ಲಿ ಸರ್ಪ್ರೈಸಿಂಗ್ಲಿ ಯು ವಿಲ್ ಸಿ ಎ ಡುವೆಲ್ ನೇಚರ್ ಇನ್ ಹ್ಯಾಂಡ್ಲಿಂಗ್ ಬಿಕಾಸ್ ಆಫ್ ದಿಸ್. ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಯು ಕ್ಯಾನ್ ಈಸಿಲಿ ಫ್ಲಿಕ್ ದ ಬೈಕ್ ಆ್ಯಸ್ ವೆಲ್. ಆಲ್ಸೋ ನಿಮಗೆ ಇದರಲ್ಲಿ ತುಂಬ ಸ್ಟೆಬಿಲಿಟಿನೂ ಇದೆ ಬೈಕಲ್ಲಿ. ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿನೋ ನಾರ್ಮಲ್ ಸ್ಟೆಬಿಲಿಟಿ ನೀವು ನೋಟಿಸ್ ಮಾಡೋದ್ರೆ, ಫಾಸ್ಟ್ ರೈಡಿಂಗ್, ಫಾಸ್ಟ್ ಹೋಗಬೇಕಾದ್ರೆ, ಸ್ಲೋ ಮಾಡಬೇಕಾದ್ರೆ ಸ್ಟೇಬಲ್ ಆಗಿದೆ ಬೈಕ್. ಸೊ ಇದನ್ನು ಹೆಂಗೆ ಅಚೀವ್ ಮಾಡಿದ್ದಾರೆ ಅಂದರೆ, ಆಬ್ವಿಯಸ್ಲಿ ವೆಯ್ಟ್ ಎಲ್ಲ ನೀವು ರೆಡ್ಯೂಸ್ ಮಾಡಿದ್ದಾರೆ. ಬಿಕಾಸ್ ಆಫ್ ದಟ್ ತುಂಬ ಫ್ಲಿಕೇಬಲ್ ಆಗಿದೆ. ಹ್ಯಾಂಡಲ್ ಬಾರ್ ಸ್ಲೈಟ್ಲಿ, ಜನರಲ್ ಆಗಿ ನಿಮಗೆ ರೆಟ್ರೋ ರೋಡ್ಸಲ್ಲಿ ಸ್ವಲ್ಪ ಶಾರ್ಟ್ ಆಗಿರುತ್ತೆ. ಆ್ಯಂಡ್ ಫುಟ್ ಪೇಕ್ ಪೊಸಿಷನಿಂದ ನಿಮಗೆ ಈಸಿಲಿ ನಿಮಗೆ ಮೆನ್ಯೂವರ್ ಮಾಡ್ಬೋದು, ಫ್ಲಿಕ್ ಮಾಡ್ಬೋದು ಆ್ಯಂಡ್ ಆಲ್. ಬಟ್ ಇಲ್ಲಿ ವೀಲ್ ಬೇಸ್ ಸ್ವಲ್ಪ ಲಾಂಗರ್ ಮಾಡಿರೋದ್ರಿಂದ, ಹಾಗೂ ನಿಮಗೆ ಫ್ರಂಟ್ ವೀಲ್ ಆ್ಯಂಡ್ ರೇರ್ ವೀಲ್ ಸ್ಲೈಟ್ಲಿ ಫ್ಯಾಟರ್ ಆಗಿರೋದ್ರಿಂದ ದ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಇನ್ ಜನರಲ್ ಸ್ಟೆಬಿಲಿಟಿ ಇದರಲ್ಲಿ ತುಂಬ ಚೆನ್ನಾಗಿದೆ. ಸೊ ದ್ಯಾಟ್ ಈಸ್ ಅಮೇಸಿಂಗು. ಒಂದು ದಿಸ್ ಇಸ್ ವೆರಿ ಯೂನಿಕ್ ಫಾರ್ ಅ ರೆಟ್ರೋ ರೋಸ್ಟರ್. ತುಂಬ ಕಮ್ಮಿ ಬೈಕ್ಸ್ ಈ ಥರ ಅಚೀವ್ ಮಾಡೋಕ್ಕಾಗುತ್ತೆ. ನಿಮಗೆ ಸ್ಟೆಬಿಲಿಟಿ ಆ್ಯಸ್ ವೆಲ್ ಆಸ್ ಫ್ಲಿಕಬಿಲಿಟಿ ತುಂಬ ರೇರ್ ನಿಮಗೆ ಈ ಥರ ಬೈಕ್ಸ್ ಅಚೀವ್ ಮಾಡೋಕ್ಕಾಗುತ್ತೆ. ದಿಸ್ ಇಸ್ ಒನ್ ಆಫ್ ದಟ್. ಸೊ ದಟ್ ಈಸ್ ಒನ್ ಗುಡ್ ಪಾರ್ಟ್ ಅಬೌಟ್ ದಿಸ್ ಬೈಕು. ನೆಕ್ಸ್ಟ್ ಕಂಫರ್ಟಿಗೆ ಬರೋಣ. ಕಂಫರ್ಟಿಗೆ ಬರೋದಾದರೆ ಐ ಥಿಂಕ್ ಲೈಕ್ ಇಟ್ ಈಸ್ ವೆರಿ ಡೀಸೆಂಟ್ಲಿ ಕಂಫರ್ಟೇಬಲ್. ನಿಮಗೆ ವೈಡರ್ ಹ್ಯಾಂಡಲ್ ಬಾರ್ಸ್ ಇದೆ. ಸೀಟ್ ಬಂದು ನಿಮಗೆ ವೈಡ್ ಇದೆ ಸೀಟು, ಈವನ್ ಲಾಂಗ್ ಇದೆ. ನಿಮಗೆ ಮುಂದ್ಗಡೆ ಯು ಕ್ಯಾನ್ ಅಗ್ರೆಸಿವ್ ಆಗಿರ್ಬೋದು, ನೀವು ಕಂಫರ್ಟೇಬಲ್ ಇರಬೇಕಾದ್ರೆ ಕಂಫರ್ಟೇಬಲ್ ಮೂವ್ ಆಗ್ಬೋದು. ಸೊ ಇಟ್ ಇಸ್ ವೆರಿ ಕನ್ವೀನಿಯೆಂಟ್ ನಿಮಗೆ. ಸೊ ಇನ್ನೊಂದು ಬಂದುಬಿಟ್ಟು ಬೇಸಿಕಲಿ ಇದರಲ್ಲಿ ನೀವು ನೋಟಿಸ್ ಮಾಡ್ಬೋದು, ಸ್ಕೂಪ್ಡ್ ಔಟ್ ಆಗಿದೆ ಸೀಟು.
ಸ್ಕೂಪ್ಡ್ ಔಟ್ ಆಗಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನೀವು ಆಲ್ರೆಡಿ ನೀವು ಲೋ ಕೂತ್ಕೋತಾ ಇದ್ದೀರಾ, ಪ್ಲಸ್ ಸ್ಕೂಪ್ಡ್ ಔಟ್ ಆಗಿರೋದ್ರಿಂದ ಯು ವಿಲ್ ಸಿಟ್ ಇನ್ಸೈಡ್ ದ ಬೈಕ್. ಸೊ ಇಟ್ ಈಸ್ ಜನರಲಿ ಗುಡ್ ಸೈನ್ ಫಾರ್ ಅ ಕಂಫರ್ಟೇಬಲ್ ಬೈಕ್. ಸೊ ಇನ್ ಜನರಲ್ ಕಂಫರ್ಟ್ ಈಸ್ ಗುಡ್ ಇನಫ್ ಫಾರ್ ಅ ರೋಡ್ಸ್ಟರ್ ಅಂತ ಹೇಳ್ತೀನಿ. ಸೊ ಸಸ್ಪೆನ್ಷನ್ ಸೆಟಪ್ ಬರೋಣ, ವಿಚ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ದ ಕಂಫರ್ಟು. ಸೊ ಸಸ್ಪೆನ್ಷನ್ ಕಂಫರ್ಟ್ ಸೈಡಿಂದ ನೋಡಿದ್ರೆ ನಿಮಗೆ ಇಟ್ ಈಸ್ ಕಂಫರ್ಟೇಬಲ್ ಓನ್ಲಿ. ನಿಮಗೆ ಎಸ್, ಇಟ್ ಈಸ್ ಸ್ಲೈಟ್ಲಿ ಸ್ಟಿಫರ್ ಅಂತಲೇ ಹೇಳ್ತೀನಿ. ಇಟ್ ಈಸ್ ನಾಟ್ ಆ್ಯಸ್ ಪ್ಲಶ್ ಆ್ಯಸ್ ಅ ಹಿಮಾಲಯನ್, ಬಟ್ ಆಬ್ವಿಯಸ್ಲಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್. ಇದು ಇಟ್ ಈಸ್ ನಾಟ್ ಎನ್ ADV, ಬಟ್ ಇಟ್ ಈಸ್ ಕಂಫರ್ಟೇಬಲ್ ಇನಫ್ ಬಿಕಾಸ್ ಇಲ್ಲಿ ಟ್ರಾವೆಲ್ ಚೆನ್ನಾಗಿದೆ. ನಿಮಗೆ ಒಂದು ಮುಂದ್ಗಡೆ 140 ಇದೆ, ಹಿಂದ್ಗಡೆ 150 ಇದೆ. ಸೊ ಇಟ್ ವೆರಿ ಲೈಕ್ ನಿಮಗೆ ಹಂಟರಲ್ಲಿ ಸಿಗೋ ಥರ ಸ್ಟಿಫ್ ಏನಿಲ್ಲ. ಇಟ್ ಈಸ್ ಬ್ಯಾಡ್ ರೋಡ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಅದು. ಬಟ್ ತುಂಬ ಲೈಕ್ ಜಾಸ್ತಿ ಆಫ್ ರೋಡಿಂಗ್ ಟೈಪ್ ಆಫ್ ರೋಡ್ಸ್ ಇದೆ, ಇಟ್ ವಿಲ್ ಬಿ ಲೈಕ್ ನಿಮಗೆ ಜರ್ಕ್ ಕೊಡುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಎನ್ ಇಶ್ಯೂ. ಆ್ಯಂಡ್ ಆಲ್ಸೋ ಬಿಕಾಸ್ ದ ಸಸ್ಪೆನ್ಷನ್ ಬಂದ್ಬಿಟ್ಟು ಕ್ವಾಲಿಟಿ ಸಸ್ಪೆನ್ಷನ್, ಶೋ ಆದ ಸಸ್ಪೆನ್ಷನ್ ಆಗಿರೋದ್ರಿಂದ ನಿಮಗೆ ಏನು ಲೈಕ್ ಕಂಫರ್ಟ್ ವೈಸ್ ನಿಮ್ಗೆ ಏನು ಇಶ್ಯೂ ಬರೋಲ್ಲ. ಹ್ಯಾಂಡ್ಲಿಂಗ್ ವೈಸ್ ನಿಮಗೆ ರೋಡ್ಸ್ಟರಿಂದ ಒಂದು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಲೈಕ್ ಸ್ಟೆಬಿಲಿಟಿ ಆಗಿರಲಿ, ನಿಮಗೆ ಫ್ಲಿಕಬಿಲಿಟಿ ಆಗಿರಲಿ, ಅದರಲ್ಲಿ ಕಂಪ್ಲೀಟ್ಲಿ ಒಂದು ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಅಂತ ಹೇಳ್ತೀನಿ. ಸೊ ಹ್ಯಾಂಡ್ಲಿಂಗ್ ವೈಸ್ ಇಟ್ ಈಸ್ ಅ ವೆರಿ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ, ವೇರ್ ನನಗೆ ಆ್ಯಕ್ಚುಲಿ ಇದು ಸರ್ಪ್ರೈಸ್ ಮಾಡ್ತು, ದ್ಯಾಟ್ ಈಸ್ ದ ವೆಯ್ಟ್ ಮ್ಯಾನೇಜ್ಮೆಂಟು. ವೆಯ್ಟ್ ಮ್ಯಾನೇಜ್ಮೆಂಟ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಜನರಲಿ ನಾವು ಬೆಂಚ್ ಮಾರ್ಕ್ ಮಾಡೋದಾದರೆ ನಾವು ಜಾಪನೀಸ್ ಮೋಟರ್ ಸೈಕಲು, ಎಕ್ಸಾಂಪಲ್ ಹಾಂಡಾ, ಸೊ ಅದಕ್ಕೆಲ್ಲ ಬೆಂಚ್ ಮಾರ್ಕ್ ಮಾಡ್ತೀನಿ. ಬಟ್ ಫಸ್ಟ್ ಟೈಮ್ ನನಗೆ ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಈ ಥರ ನನಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ನೋಡಿದ್ದೀನಿ. ಸೊ ಹ್ಯಾಟ್ಸ್ ಆಫ್ ಟು ರಾಯಲ್ ಎನ್ಫೀಲ್ಡು. ಸೊ ದೇ ಹ್ಯಾವ್ ಆ್ಯಕ್ಚುಲಿ ವರ್ಕ್ ಆನ್ ದಿಸ್ ಬೈಕ್ ಅಂತಲೇ ಅನಿಸುತ್ತೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಈ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಮೆನ್ಯೂವರಬಿಲಿಟಿ ಎಲ್ಲ ಚೆನ್ನಾಗಿದೆ. ಬಟ್ ಈವನ್ ಇನ್ ಸ್ಟ್ಯಾಂಡ್ ಸ್ಟಿಲ್ ನೀವು ಮುಂದ್ಗಡೆ ಹಿಂದ್ಗಡೆ ಮೂವ್ ಮಾಡಬೇಕಾದ್ರೆ, ಪಾರ್ಕ್ ಮಾಡಬೇಕಾದ್ರೆ ಇಟ್ ಈಸ್ ವೆರಿ ವೆರಿ ಕಂಫರ್ಟೇಬಲ್ ಟು ಡೂ ಅರೌಂಡು. ಸೊ ತುಂಬಾ ನಿಮಗೆ ವೆಯ್ಟ್ ಬ್ಯಾಲೆನ್ಸ್ಡ್ ಅಂತ ಫೀಲ್ ಆಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಟೈಮ್ ನಾನು ಒಂದು ರಾಯಲ್ ಎನ್ಫೀಲ್ಡ್ ವೆಹಿಕಲಲ್ಲಿ ಈ ಥರ ನೋಟಿಸ್ ಮಾಡ್ತಾ ಇದ್ದೀನಿ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಇದರದ್ದು ಬ್ರೇಕಿಂಗ್ಗೆ ಬರೋದಾದರೆ, ಐ ಥಿಂಕ್ ಬ್ರೇಕಿಂಗ್ ಆಲ್ಸೋ ಇಟ್ ಈಸ್ ಐ ಥಿಂಕ್ ಐ ವುಡ್ ಸೇ ತುಂಬ ಏನು ಗ್ರೌಂಡ್ ಬ್ರೇಕಿಂಗ್ ಇಲ್ಲ. ಬಟ್ ನಿಮಗೆ ಒಂದು ರೋಡ್ಸ್ಟರು ಆರ್ ನಿಮ್ಮ ಹಂಟರ್ ನೀವು ಕಂಪೇರ್ ಮಾಡಿದ್ರೆ ಹಂಟರ್ ಥರನೇ ಬ್ರೇಕಿಂಗ್ ಇದೆ ಇಫ್ ಯು ಆರ್ ಹಂಟರ್ ಓನರು. ಇನ್ ಜನರಲ್ ನಿಮಗೆ ಒಂದು ಬ್ರೇಕಿಂಗ್ ಚೆನ್ನಾಗಿದೆ. ಲೈಕ್ ಇಟ್ಸ್ ನಾಟ್ ಲೈಕ್ ನಿಮಗೇನು ಕನ್ಸರ್ನ್ಸ್ ಇಲ್ಲ, ತುಂಬ ಲೈಕ್ ಸ್ಪಾಂಜಿ ಬ್ರೇಕಿಂಗ್ ಏನಿಲ್ಲ. ಇಟ್ ಈಸ್ ವೆರಿ ಲೈಕ್ ಆಬ್ವಿಯಸ್ಲಿ ಇದು ಬೈಬ್ರೇ ಬ್ರೇಕಿಂಗು, ಪ್ಲಸ್ ನಿಮಗೆ ಮುಂದ್ಗಡೆ ಡಿಸ್ಕ್ ಎಲ್ಲ ದೊಡ್ಡದಾಗಿರೋದ್ರಿಂದ ಇಟ್ ಈಸ್ ಗಿವಿಂಗ್ ವೆರಿ ಗುಡ್ ಬ್ರೇಕಿಂಗ್ಗೆ. ಬಟ್ ನಥಿಂಗ್ ಲೈಕ್ ಎಕ್ಸ್ಟ್ರಾಡಿನರಿ ಏನಿಲ್ಲ. ಬಟ್ ಇಟ್ ಈಸ್ ಡಿಪೆಂಡಬಲ್, ಲೈಕ್ ಗುಡ್ ಇನಫ್ ಅಂತಲೇ ಹೇಳ್ತೀನಿ ಬ್ರೇಕಿಂಗ್. ಸೊ ದಟ್ ಈಸ್ ಐ ಥಿಂಕ್. ಪಿಲಿಯನ್ ಕಂಫರ್ಟ್ ಬಗ್ಗೆ ಮಾತಾಡಲಿಲ್ಲ. ಸೊ ಪಿಲಿಯನ್ ಕಂಫರ್ಟ್ ಮಾತಾಡೋದಾದರೆ ಐ ಥಿಂಕ್ ಇಟ್ ಈಸ್ ಬಿಲೋ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಜಾಸ್ತಿ ಸ್ಪೇಸ್ ಇಲ್ಲ ಅಲ್ಲಿ ಪಿಲಿಯನ್ಗೆ. ಸೊ ದಟ್ ಈಸ್ ಸಮಥಿಂಗ್ ಯು ಶುಡ್ ಕನ್ಸಿಡರ್ ಇಫ್ ಯು ಆರ್ ಗೋಯಿಂಗ್ ಟು ಬೈ ದಿಸ್. ಸೊ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಅ ಪಿಲಿಯನು. ನೀವು ಒಂದು ಫ್ರೆಂಡ್ಸು ಆರ್ ಫ್ಯಾಮಿಲಿ ಇನ್ ಕೇಸ್ ಜಸ್ಟ್ ನಾಟ್ ಅಕೇಶ್ನಲ್ ಯೂಸ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಮೇ ಬಿ ಕರ್ಕೊಂಡು ಹೋಗ್ಬೋದು. ಬಟ್ ರೆಗ್ಯುಲರ್ ಆಗಿ ನೀವು ಒಂದು ಪಿಲಿಯನ್ ಜೊತೆ ಹೋಗ್ತಾ ಇದ್ದೀರಂದರೆ you might have to consider some other bike. So this is not made for pillion for sure. But pillion okay, but ನೀವು ಕೇಳಿ ಟೂರಿಂಗ್ ಮತ್ತು ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಯಾವ ಥರ ಇದೆ ಅಂತ ಕೇಳಿದ್ರೆ ಆಲ್ರೆಡಿ ಮೆನ್ಷನ್ ಮಾಡಿದೆ. ಕಂಫರ್ಟ್ ವೈಸ್ ನೀವು ನೋಡಿದ್ರೆ ಇಟ್ ಈಸ್ ಕಂಫರ್ಟೇಬಲ್ ಇನಫ್. ನೀವು ಅಪ್ ಟು 500 ಕಿಲೋಮೀಟರ್ಸ್ ನೀವು ಇದರಲ್ಲಿ ಟೂರ್ ಮಾಡ್ಬೋದು. ಆ ಲೆವೆಲ್ ಕಂಫರ್ಟ್ ಇದೆ. 500 ಕಿಲೋಮೀಟರ್ಸ್ ಮೇಲೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ಆಲ್ರೆಡಿ ಇಟ್ಸ್ ರೆಟ್ರೋ ರೋಡ್ಸ್ಟರ್. ನೀವು ಯಾವುದೇ ರೆಟ್ರೋ ರೋಡ್ಸ್ಟರ್ಗೂ ನಾನು ಅದನ್ನೇ ಹೇಳ್ತಾ ಇದೆ. ಬಟ್ ಇದೂ ಅದೇ ಥರ ಇದೆ. ಐ ಥಿಂಕ್ ಕಂಫರ್ಟ್ ಇಸ್ ಡೀಸೆಂಟ್ ಇನಫ್. ಬಟ್ ನಿಮಗೆ ಅದನ್ನು ಆಬ್ವಿಯಸ್ಲಿ 500 ಅಪ್ ಟು ನೀವು ಹೋಗ್ಬೋದು. ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಮಾತಾಡೋದಾದರೆ ಐ ವುಡ್ ಸೇ ಇದರಲ್ಲಿ ಸಾಫ್ಟ್ ಲಗೇಜಸ್ನ ಆರಾಮಾಗಿ ನೀವು ಪ್ಲೇಸ್ ಮಾಡ್ಬೋದು. ಮುಂದ್ಗಡೆ ನಿಮಗೆ ಮೆಟಾಲಿಕ್ ಟ್ಯಾಂಕ್ ಇರೋದ್ರಿಂದ ಟ್ಯಾಂಕ್ ಬ್ಯಾಗ್ ಆಗ್ಬೋದು. ಹಿಂದ್ಗಡೆ ನಿಮಗೆ ಟೈಲ್ ಬ್ಯಾಗು ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಈ ಒಂದು ಸ್ಪೇಸ್ ಕಮ್ಮಿ ಇದ್ದರೂ ಟೈಲ್ ಬ್ಯಾಗ್ ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಸ್ಯಾಡಲ್ ಬ್ಯಾಗ್ಗೆ ನಿಮಗೆ ಆಲ್ರೆಡಿ ಕಂಪನಿಯಿಂದನೇ ಸ್ಯಾಡಲ್ ಸ್ಟೇ ಕೊಡ್ತಾ ಇದ್ದಾರೆ. ಸೊ ಈ ಆಲ್ಸೋ ನಿಮಗೆ ಅದು ಯು ಹ್ಯಾವ್ ನಟ್ಸ್ ಆನ್ ದ ಗ್ರ್ಯಾಬ್ ರೈಲ್ಸು ವೇರ್ ಯು ಕ್ಯಾನ್ ಪ್ಲೇಸ್ ದ ಸ್ಯಾಡಲ್ ಸ್ಟೇ. ಸೊ ಸ್ಯಾಡಲ್ ಸ್ಟೇ ಆರಾಮಾಗಿ ಹಾಕ್ಬೋದು. ಸೊ ಎಲ್ಲ ಥರ ಸಾಫ್ಟ್ ಲಗೇಜ್ ನೀವು ಆರಾಮಾಗಿ ಹಾಕ್ಬೋದು. ಪ್ಲಸ್ ನಿಮಗೆ ಮೌಂಟಿಂಗ್ ಪಾಯಿಂಟ್ಸ್ ತುಂಬ ಇದೆ. ಅದು ಗ್ರ್ಯಾಬ್ ರೈಲ್ಸ್ ಇಟ್ ಸೆಲ್ಫ್ ಅದು ಕನೆಕ್ಟೆಡ್ ಆಗಿರೋದ್ರಿಂದ, ಕನೆಕ್ಟೆಡ್ ಗ್ರ್ಯಾಬ್ ರೈಲ್ಸ್ ಕೊಟ್ಟಿರೋದ್ರಿಂದ ಈಸಿಲಿ ನೀವು ಅದಕ್ಕೆ ಟೈಮ್ ಮಾಡ್ಬೋದು. ಪ್ಲಸ್ ನಿಮಗೆ ಸೆಂಟರ್ ಸ್ಟ್ಯಾಂಡ್ ಹಾಕಕ್ಕೆ ಒಂದು ಸಣ್ಣ ಹೋಲ್ಡರ್ ಕೊಟ್ಟಿದ್ದಾರೆ ಇಲ್ಲಿ, ಒಂದು ನಿಯರ್ ಬೈ ದಟ್ ಗ್ರಾಬ್ ಹ್ಯಾಂಡಲ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಮೌಂಟ್ ಮಾಡ್ಬೋದು. ಸೊ ಅದು ಒಂದು ನಿಮಗೆ ಇದೆ. ಸೊ ಮೌಂಟಿಂಗ್ ಇಸ್ ನಾಟ್ ಅ ಬಿಗ್ ಡೀಲು. ಟಾಪ್ ಬಾಕ್ಸ್ ನಾನು ಐ ವುಡ್ ನಾಟ್ ಸಜೆಸ್ಟ್ ಟು ಗೋ ಫಾರ್ ದಿಸ್ ಬೈಕು. ಬಟ್ ಬಿಕಾಸ್ ಇದು ಹಿಮಾಲಯನ್ ಗ್ರ್ಯಾಬ್ ಹ್ಯಾಂಡಲ್ಸ್ನ ನೀವು ರೀಪ್ಲೇಸ್ ಮಾಡಿಬಿಟ್ಟು ಯು ಕ್ಯಾನ್ ಗೋ ಫಾರ್ ದ ಹಿಮಾಲಯನ್ ಗ್ರ್ಯಾಬ್ ಹ್ಯಾಂಡಲ್ಸು. ಸೊ ಅದರಲ್ಲಿ ನಿಮಗೆ ಟಾಪ್ ರ್ಯಾಕ್ ಸಿಗ್ತಾ ಇದೆ. ಸೊ ಟಾಪ್ ರ್ಯಾಕ್ನಲ್ಲಿ ನೀವು ಟಾಪ್ ಬಾಕ್ಸ್ನ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ಅ ಸ್ಮಾಲರ್ ಟಾಪ್ ಬಾಕ್ಸ್ ಇನ್ ಕೇಸ್ ನಿಮ್ಗೆ ಅದು ಬೇಕೇ ಬೇಕು ಅಂದರೆ. ಬಟ್ ಫಾರ್ ಸಾಫ್ಟ್ ಲಗೇಜ್ ಇಟ್ ಈಸ್ ವೆರಿ ಗುಡ್. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಆಲ್ ನಾನು ಹೇಳಬೇಕಾಗಿದೆ ಈ ಬೈಕ್ ಬಗ್ಗೆ. ಇನ್ನೂ ನಾನು ನೀವು ಕ್ವಶನ್ಸ್ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಬೇಸ್ಡ್ ಆನ್ ಯುವರ್ ಕಾಮೆಂಟ್ಸ್ ಐ ವಿಲ್ ಗಿವ್ ಯು ಮೈ ಒಪಿನಿಯನ್ ಆಲ್ಸೋ. ಓಕೆ, ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಆಬ್ವಿಯಸ್ಲಿ ನೀವು ಕೇಳ್ಬೋದು ವಾಟ್ ವುಡ್ ಬಿ ದ ರೀಸನ್ ಟು ಬೈ ದಿಸ್ ವೆಹಿಕಲ್. ಸೊ ಬೇಸಿಕಲಿ ಇದ್ರದ್ದು ಏನು ಸೆಲ್ಲಿಂಗ್ ಪಾಯಿಂಟ್ ಇರ್ಬೋದು ಇಫ್ ಯು ಆರ್ ಕನ್ಸಿಡರಿಂಗ್ ಟು ಬೈ ದಿಸ್ ಅಂತ ಕೇಳಿದ್ರೆ, ನನ್ನ ಒಪಿನಿಯನ್ ದ ಬಿಗ್ಗೆಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಫಾರ್ ದಿಸ್ ಈಸ್ ದ್ಯಾಟ್ ಈ ಬೈಕ್ ಬಂದ್ಬಿಟ್ಟು ಆಕ್ಸೆಸಿಬಲ್ ಆಗುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಎ ಲೋ ಸೀಟ್. ಸೊ ಐ ನೋ ಲಾಟ್ ಆಫ್ ಪೀಪಲ್ ಇಗ್ನೋರ್ ದಿಸ್ ಪಾಯಿಂಟು, ಬಟ್ ಲೋ ಸೀಟ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಸೊ 780 mm ಇರೋದ್ರಿಂದ ಲಾಟ್ ಆಫ್ ಯೂಸರ್ಸ್, ಈವನ್ ದೋ ಐ ನೋ ಟಾಲ್ ರೈಡರ್ಸ್ಗೆ ಇಟ್ ಮೈಟ್ ನಾಟ್ ಬಿ ದ ಬೆಸ್ಟ್ ಬೈಕ್, ಬಟ್
ಮೆಜಾರಿಟಿ ಆಫ್ ಇಂಡಿಯನ್ಸ್ ಬಂದ್ಬಿಟ್ಟು ನಿಮಗೆ 5.5 ಹಿಡಿದು 5.8 ತನಕ ಇದ್ದಾರೆ. ಸೊ ಇಟ್ ಈಸ್ ಆಕ್ಸೆಸಿಬಲ್ ಫಾರ್ ಮೋಸ್ಟ್ ಆಫ್ ದ ರೈಡರ್ಸ್ ಫ್ರಮ್ 5.5 ಟು 5.10 ತನಕನೂ ಇದು ಆಕ್ಸೆಸಿಬಲ್ ಆಗಿರೋದ್ರಿಂದ ದಿಸ್ ವುಡ್ ಬಿ ಒನ್ ಆಫ್ ದ ಗೋ ಟು ಬೈಕ್ ಫಾರ್ ಲಾಟ್ ಆಫ್ ದ ಇಂಡಿಯನ್ಸು. ಸೊ ದಟ್ ಈಸ್ ಒನ್ ಆಫ್ ದ ರೀಸನು. ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿರುವಂಥ ಎಕ್ಸೈಟಿಂಗ್ ಪವರ್ ಡೆಲಿವರಿ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಬೇರೆ ರೆಟ್ರೋ ರೋಡ್ಸ್ಟರು ಇದೆ, ಬಟ್ ಅದರಲ್ಲಿ ಏನೋ ಒಂಥರ ಆ ಫನ್ ಎಲಿಮೆಂಟ್ ಇಲ್ಲ. ಸೊ ಇದರಲ್ಲಿ ಆ ಎಕ್ಸೈಟಿಂಗ್ ಪವರ್ ಡೆಲಿವರಿ ಇರೋದ್ರಿಂದ ನಿಮಗೆ ಆ ಫನ್ ಎಲಿಮೆಂಟ್ ಇದೆ. ಪ್ಲಸ್ ನಿಮಗೆ ಇಟ್ ಈಸ್ ಲೈಟ್ ವೇಟ್. ಐ ಮೀನ್ ಎವ್ರಿ ರೆಟ್ರೋ ರೋಡ್ಸ್ಟರ್ ನೀವು ಅದೇ ಎಕ್ಸ್ಪೆಕ್ಟ್ ಮಾಡೋದು. ಲೈಟ್ ವೇಟ್ ಇದೆ, ಈಸಿ ಮೆನ್ಯೂವರಿಂಗು. ಪೀಪಲ್ ಮೈಟ್ ಲೈಕ್ ದಿಸ್ ಬೈಕ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಬಿಕಾಸ್ ಇಟ್ ಈಸ್ ಎ RE ಬೈಕ್ ಆಗಿರೋದ್ರಿಂದ ಶೋರೂಮ್ಸ್ ಅಕ್ರಾಸ್ ಇಂಡಿಯಾ ಇದೆ. ಸೊ ಲಾಟ್ ಆಫ್ ಪೀಪಲ್ ಕ್ಯಾನ್ ಬೈ ದೇರ್ ಫಸ್ಟ್ 400cc ಬೈಕ್. ಸೊ ದಟ್ ಈಸ್ ಒನ್ ಮೋರ್ ಅಡ್ವಾಂಟೇಜು. ಐ ನೋ ದೇರ್ ಆರ್ ಚೀಪರ್ ಆಪ್ಷನ್, ಬಟ್ ಟು ಫೀಲ್ ಲಿಟಲ್ ಪ್ರೀಮಿಯಮ್, ದಿಸ್ ಮೈಟ್ ಬಿ ಒನ್ ಆಫ್ ದ ಪ್ರೀಮಿಯಮ್ ಸೆಗ್ಮೆಂಟ್ ಕೈಂಡ್ ಆಫ್ 400cc ಬೈಕ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ರಾಯಲ್ ಎನ್ಫೀಲ್ಡ್. ಸೊ ಏನು ನೆಗೆಟಿವ್ಸ್ ಇಲ್ಲ ಅಂತ ಕೇಳಿದ್ರೆ, ನೆಗೆಟಿವ್ಸ್ ಐ ವುಡ್ ಸೇ ತುಂಬಾ ಲೈಕ್ ಡೀಲ್ ಬ್ರೇಕರ್ ನೆಗೆಟಿವ್ಸ್ ಇಲ್ಲ, ಬಟ್ ಸ್ಟಿಲ್ ಐ ವಿಲ್ ಮೆನ್ಷನ್ ಸಮ್ ಡೀಲ್ ಬ್ರೇಕರು. ಫಸ್ಟ್ಲಿ ನೀವು ಇದನ್ನು ಲುಕ್ ನೋಡ್ಬೋದು. ನೀವು ಲುಕ್ ಯಾವ ಥರ ಇದೆ, ಫಿಟ್ ಆ್ಯಂಡ್ ಫಿನಿಶ್ ಬಗ್ಗೆ ಎಲ್ಲ ನಾನು ಫಸ್ಟ್ ಇಂಪ್ರೆಷನ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಲ್ಲ ಇಲ್ಲಿ. ದ ಮೇನ್ ಪಾಯಿಂಟ್ ಏನು ಅಂದರೆ, ನೀವು ಈ ಗಾಡಿ ಜೊತೆ ಕೂತ್ಕೊಂಡು ನೋಡಿ. ನೀವು ಆಬ್ವಿಯಸ್ಲಿ ಟೆಸ್ಟ್ ಡ್ರೈವ್ ಮಾಡೋಕೆ ಹೋಗ್ತೀರಾ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ 5.5 to 5.10 ತನಕ ಸೂಟ್ ಆಗುತ್ತೆ. ಆಲ್ಸೋ ನಿಮ್ಮ ಬಾಡಿ ಟೈಪು ಮ್ಯಾಟರ್ ಆಗುತ್ತೆ. ಇಫ್ ಯುವರ್ ಬಾಡಿ ಈಸ್ ಸ್ಲೈಟ್ಲಿ ಆನ್ ಅ ಹೆವಿಯರ್ ಸೈಡ್, ತುಂಬ ಜಾಸ್ತಿ ಹೆವಿಯರ್ ಸೈಡಿಂದ ಇದ್ದರೆ ಮೇ ಬಿ ನಿಮಗೆ ಸ್ವಲ್ಪ ಸಣ್ಣದು ಕಾಣ್ಬೋದು. ಈವನ್ ದೋ ಇಟ್ ಈಸ್ ಸ್ಲೈಟ್ಲಿ ಬಿಗರ್, ಹಂಟರ್ಗಿಂತನೂ ದೊಡ್ಡದಿದೆ, ಈವನ್ ಸ್ಪೀಡ್ 400ಗಿಂತನೂ ದೊಡ್ಡದಿದೆ. ಬಟ್ ಸ್ಟಿಲ್ ಇನ್ ಕೇಸ್ ನಿಮ್ಗೆ ಅದು ಸೂಟ್ ಆಗ್ತಿಲ್ಲ ಅಂತ ನೋಡಿ. ಸೊ ಒಂದು ಫೋಟೋ ತೆಗೀರಿ ಈ ಬೈಕ್ ಜೊತೆ. ನೀವು ಹೇಗಿದ್ರು ಟೆಸ್ಟ್ ಡ್ರೈವ್ ಆಗ್ತಾ ಇದ್ದಾರೆ, ಫೋಟೋ ತೆಗೆದ್ಬಿಟ್ಟು ನೋಡಿ ಹೆಂಗೆ ಕಾಣ್ತಾ ಇತ್ತು. ಲುಕ್ ವೈಸ್ ಮ್ಯಾಟರ್ ಸೂಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ನೆಕ್ಸ್ಟ್ ಬಂದು ಆಬ್ವಿಯಸ್ಲಿ ಎವ್ರಿ ಒನ್ ಈಸ್ ಕಂಪ್ಲೇಂಟಿಂಗ್ ಇಸ್ ದ ಟ್ಯಾಂಕ್ ಸೈಜು. ಟ್ಯಾಂಕ್ ಸೈಜು ನನ್ನ ಒಪಿನಿಯನ್ಲಿ ವಿಲ್ ಬಿ ಅ ಡೀಲ್ ಬ್ರೇಕರ್ ಇಫ್ ದ ಮೈಲೇಜ್ ಇಸ್ ಲೋ. ಸೊ ಸದ್ಯಕ್ಕೆ ಮೈಲೇಜು ನಾನು ಹೇಳೋಕ್ಕಾಗಲ್ಲ, ರಿಪೋರ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಓನರ್ಸು ರಿಪೋರ್ಟ್ ಮಾಡಿದ್ಮೇಲೆ ನಾನು ನಿಮಗೆ ನನ್ನ ಒಪಿನಿಯನ್ ಕೊಡ್ಬೋದು. ಸೊ ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋಕ್ಕಾಗಲ್ಲ. ಆಫ್ಟರ್ ದ ಓನರ್ಶಿಪ್ ರಿವ್ಯೂ ನಿಮ್ಗೊಂದು ಕ್ಲಾರಿಟಿ ಕೊಡ್ಬೋದು. ಆ್ಯಂಡ್ ಲಾಸ್ಟ್ ಥಿಂಗ್ ವಿಚ್ ಇಸ್ ಡೆಫಿನೆಟ್ಲಿ ನನ್ನ ಒಪಿನಿಯನ್ಲಿ ಡೀಲ್ ಬ್ರೇಕರ್ ಫಾರ್ ಲಾಟ್ ಆಫ್ ಪೀಪಲು. ಐ ವಾಂಟ್ ಸೇ ಲಾಟ್ ಆಫ್ ಪೀಪಲ್ ಅಂತ ಹೇಳಲ್ಲ. ಇಟ್ ಈಸ್ ಫಾರ್ ಪೀಪಲ್ ಹೂ ಆರ್ ಲೈಕ್ ಇನ್ ಟು ದಿಸ್ ಲೋ ಆ್ಯಂಡ್ ಟಾರ್ಕ್ ಕೈಂಡ್ ಆಫ್ ಬೈಕ್ಸು. ಸೊ ಇಟ್ ಈಸ್ ವೆರಿ ಫ್ರೆಂಡ್ಲಿ. ಐ ನೋ ಇಟ್ಸ್ ಲೈಕ್ ವೆರಿ ಈಸಿ ಟು ರೈಡ್ ಆ್ಯಂಡ್ ಆಲ್ ಬೈಕ್ಸು. ಬಟ್ ಈ ಬೈಕಲ್ಲಿ ಅಷ್ಟೊಂದು ಕಷ್ಟ ಇಲ್ಲ ನೀವು ಅಂದ್ಕೊಂಡಿರೋ ಥರ. ಲೋ ಆ್ಯಂಡ್ ಟಾರ್ಕ್ ಕಮ್ಮಿ ಇದೆ. ಐ ಡೂ ಅಂಡರ್ಸ್ಟ್ಯಾಂಡ್ 0 to 3000 RPM ನಿಮಗೆ ಜಾಸ್ತಿ ಪವರ್ ಬರೋಲ್ಲ. ಅವ್ರು ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ, ಸ್ವಲ್ಪ ಸಫರ್ ಮಾಡ್ತೀರಾ. ಬಟ್ ಇದರಲ್ಲಿ ತುಂಬ ಕನ್ಸಿಸ್ಟೆಂಟ್ ಆಗಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಹಿಮಾಲಯ ನೋಟಿಸ್ ಮಾಡಿದ್ದೆ, ನಿಮಗೆ ಯು ಡೋಂಟ್ ನೋ ವೆನ್ ಅದು ಸ್ಟಾಲ್ ಆಗಿಬಿಡುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ ನಿಮಗೆ. ಬಿಕಾಸ್ ಅದು ಒಂದೊಂದ್ಸಲಿ ಏನಿಸುತ್ತೆ ಅಂದರೆ, ನೀವು ಫಸ್ಟ್ ಗೇರಲ್ಲಿ ಗಾಡಿ ಸ್ಟಾರ್ಟ್ ಆಗುತ್ತೆ, ಆರಾಮಾಗಿ ಹೋಗುತ್ತೆ. ಬಟ್ ನೀವು ಸಡನ್ನಾಗಿ ಪವರ್ ಜಾಸ್ತಿ ಮಾಡಿದಾಗ, ಪವರ್ ಲೋ ಮಾಡಿದಾಗ ಸಡನ್ನಾಗಿ ಆಫ್ ಆಗಿಬಿಡುತ್ತೆ, ಸ್ಟಾಲ್ ಆಗಿಬಿಡುತ್ತೆ. ಇದರಲ್ಲಿ ಏನಂದರೆ ತುಂಬ ಕನ್ಸಿಸ್ಟೆಂಟ್ ಆಗಿದೆ. ನಾನು ಹೇಳ್ತೀನಿ ಯಾವ ಥರ ಅಂತ. 0 to 10 ತನಕ ನೀವು ಕ್ಲಚ್ ಇಟ್ಕೊಂಡೆ ನೀವು ಗಾಡಿ ಓಡಿಸ್ಬೇಕು. ಕ್ಲಚ್ನ ಬಿಡೋಕೆ ಹೋಗ್ಬಿಡಿ. 10 kilometers ಆದಮೇಲೆ ನೀವು ಫಸ್ಟ್ ಗೇರ್ ಹಾಕ್ಬೋದು. ಓಕೆನಾ? ಐ ಮೀನ್ ಫಸ್ಟ್ ಗೇರ್ ಆಲ್ರೆಡಿ ಹಾಕಿರ್ತೀರಾ, ಬಟ್ ಫಸ್ಟ್ ಗೇರಲ್ಲಿ ನೀವು ಓಡಿಸ್ಬೋದು. 10 to 20 kilometers ಫಸ್ಟ್ ಗೇರು, 20 to 30 kilometers ಬಂದು ನೀವು ಸೆಕೆಂಡ್ ಗೇರಲ್ಲಿ ಓಡಿಸ್ಬೋದು ಲೈಕ್ ಕಂಫರ್ಟೇಬಲಿ, ಏನೂ ಪ್ರಾಬ್ಲಮ್ ಇರಲ್ಲ. 30 to 40 ಬಂದುಬಿಟ್ಟು ನೀವು ಥರ್ಡ್ ಗೇರಲ್ಲಿ ಓಡಿಸ್ಬೋದು. 40 to 50 ಬಂದ್ಬಿಟ್ಟು ನೀವು ಬೇಸಿಕಲಿ ಫೋರ್ತ್ ಗೇರಲ್ಲಿ ಓಡಿಸ್ಬೋದು. 50 to 60 ಬಂದ್ಬಿಟ್ಟು ನೀವು ಫಿಫ್ತ್ ಗೇರಲ್ಲಿ ಓಡಿಸ್ಬೋದು. ಆ್ಯಂಡ್ 60 ಅಬೌವ್ ನೀವು ಹೋಗ್ತೀರಂದ್ರೆ ನೀವು ಸಿಕ್ಸ್ತ್ ಗೇರಲ್ಲಿ ಓಡಿಸ್ಬೋದು. ಸೊ ದಟ್ ಈಸ್ ದ ಟ್ರೆಂಡ್ ಯು ನೀಡ್ ಟು ಫಾಲೋ. ನೀವು ಅದು ಫಾಲೋ ಮಾಡಿದ್ರೆ ನನಗೇನೋ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ನನ್ನ ಒಪಿನಿಯನ್ ಇಟ್ ಈಸ್ ವೆರಿ ಸಿಮಿಲರ್ ಟು ಹೌ ಯು ರೈಡ್ ಅ ಕಾರ್. ಸೊ ಕಾರ್ನ ಯೂಶಲಿ ಹಂಗೆ ಓಡಿಸೋದು ನಾನು. ಸೊ ಅದೇ ಥರ ಇದು ಒಂದು ಟೈಪ್ ಇದೆ ಸ್ವಲ್ಪ. ಬಟ್ ಇಟ್ ಈಸ್ ವೆರಿ ಕನ್ಸಿಸ್ಟೆಂಟ್. ಸೊ ಇಟ್ ವಿಲ್ ನಾಟ್ ಬಿ ಎನ್ ಇಶ್ಯೂ. ಬಟ್ ಸ್ಟಿಲ್ ಫಾರ್ ಲಾಟ್ ಆಫ್ ಪೀಪಲ್ ಅವ್ರಿಗೆ ಲೋ ಆ್ಯಂಡ್ ಟಾರ್ಕ್ ಬೇಕು ಅಂತ ಅನಿಸ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ನನಗೂ ಬೇಕು ನಿಶಾ ಆಡಬೇಕಂದ್ರೆ. ಐ ಆಲ್ಸೋ ಲವ್ ಲೋ ಆ್ಯಂಡ್ ಟಾರ್ಕ್. ಬಟ್ ಸ್ಟಿಲ್ ಐ ಡಿಂಟ್ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ತುಂಬ ಒಂದೆರಡು ಸಲ ನಾನು ಟ್ರೈ ಮಾಡಿದೆ. ಅದಾದಮೇಲೆ ನಂಗೆ ಗೊತ್ತಾಯ್ತು ಇದು ಏನು ಗಾಡಿ ಏನು ಅಂತ. ತುಂಬ ಕನ್ಸಿಸ್ಟೆಂಟ್ ಆಗಿತ್ತು. ಸೊ ದಟ್ ಈಸ್ ವಾಟ್ ಐ ಫೆಲ್ಟು. ಸೊ ಯು ವಿಲ್ ಗೆಟ್ ಯೂಸ್ ಟು ಇಟ್ ವೆರಿ ಕ್ವಿಕ್ಲಿ ಅಂತ ಹೇಳ್ತಾ ಇದ್ದೀನಿ, ಈವನ್ ದೋ ಇಟ್ ಡಸಂಟ್ ಹ್ಯಾವ್ ಅ ಲೋ ಆ್ಯಂಡ್ ಟಾರ್ಕ್. ಸೊ ದಟ್ ಈಸ್ ಮೈ ಪಾಯಿಂಟು. ಸೊ ಹೋಪ್ಫುಲಿ ನಾನು ಆಬ್ವಿಯಸ್ಲಿ ಸಾಕಷ್ಟು ನಿಮಗೆ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಬೇಸ್ಡ್ ಆನ್ ದಿಸ್ ನೀವು ಬುಕ್ ಮಾಡ್ಬೋದು. ಆರ್ ಬೆಟರ್, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, 2 months ವೇಟ್ ಮಾಡಿಬಿಟ್ಟು ಬುಕ್ ಮಾಡಿ. ಸೊ ದಟ್ ಈಸ್ ಮೈ ಸಜೆಷನು. ನನ್ನ ಒಪಿನಿಯನ್ಲಿ ತುಂಬ ಕ್ಲಿಯರ್ ಒಪಿನಿಯನ್ ಅಂದರೆ ಇಟ್ ಈಸ್ ಅ ವೆರಿ ಗುಡ್ ರೋಡ್ಸ್ಟರ್. ಸೊ ಇಟ್ ಇಸ್ ಲೈಕ್ ಅ ಈಸಿ ರೆಕಮೆಂಡೇಶನ್ ಟು ಫಾರ್ ಎನಿಬಡಿ ಟು ಬೈ ದಿಸ್ ಬೈಕ್. ಬಟ್ ಎಸ್, ಸಾಕಷ್ಟು ಕಾಂಪಿಟೇಟರ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಕಂಪೇರ್ ಮಾಡ್ತೀನಿ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ನೀವು ಡಿಸಿಷನ್ ತೊಗೋಬೋದು, ವಿಚ್ ಇಸ್ ಬೆಟರ್ ದೆನ್ ವಿಚ್ ಆ್ಯಂಡ್ ವಿಚ್ ಆಸ್ಪೆಕ್ಟ್ಸಲ್ಲಿ ವಿಚ್ ಸ್ಟ್ಯಾಂಡ್ಸ್ ಔಟ್ ಅಂತ. ಸೊ ನಿಮಗೆ ಆ ಆಸ್ಪೆಕ್ಟ್ಸು ತುಂಬ ಇಂಪಾರ್ಟೆಂಟ್ ಇದ್ದರೆ ಯು ಕ್ಯಾನ್ ಕನ್ಸಿಡರ್ ಅದರ್ ಬೈಕ್ಸ್ ಇಫ್ ಇಟ್ ಈಸ್ ನಾಟ್ ಸ್ಟ್ಯಾಂಡಿಂಗ್ ಔಟ್ ಇನ್ ದೋಸ್ ಆಸ್ಪೆಕ್ಟ್ಸು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.